ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ದೇವರ ವಾಕ್ಯದ ಭಾಗ ಋತಳ ಪುಸ್ತಕ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದ್ದರಿಂದ ಯಹೂದ ಪ್ರಾಂತ್ಯದ ಬೆತ್ಲೆಹೇಮಿನವನೊಬ್ಬ ತನ್ನ ಹೆಂಡತಿ 2 ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. ಆ ಮನುಷ್ಯನಿಗೆ ಎಲಿಮಲೇಕನು ಎಂದು ಹೆಸರು. ಪ್ರಿಯವಾದವರೇ, ಆ ಕಾಲದಲ್ಲಿ ಬೆತ್ಲೆಹೇಮಿನಲ್ಲಿ ಒಂದು ಬರ ಬಂದದ್ದರಿಂದ ಎಲಿಮಲೇಕನು ತನ್ನ ಕುಟುಂಬದವರನ್ನ ಕರಕೊಂಡು ಮೋವಾಬ್ ದೇಶಕ್ಕೆ ಹೋದನು. ಇವನು ಇಸ್ರಾಯೇಲ್ ದೇವರನ್ನು ತನ್ನ ದೇವರಾಗಿಯೂ ರಾಜನಾಗಿಯೂ ಸ್ವೀಕಾರ ಮಾಡಿದ್ದನು. ಆದರೆ ಮೋವಾಬ್ ದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ಹೋಗಬಹುದಾ ಇಲ್ಲವಾ ಹೋಗಬಾರದಾ ಎಂದು ಕರ್ತನ ಬಳಿಯಲ್ಲಿ ವಿಚಾರಿಸಲೇ ಇಲ್ಲ. ಈ ಎಲಿಮಲೇಕನ ಜೀವಿತದಲ್ಲಿ ಒಂದು ಸೋಲು, ದುಃಖ, ಕಣ್ಣೀರು, ಅಕಾಲ ಮರಣ ಸಂಭವಿಸಿತು. ಓದುಗರಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳಲು ನಾನು ಬಯಸುತ್ತೇನೆ. ಅಲೆಕ್ಸಾಂಡರ್ ಎಂಬ ಮಹಾರಾಜ ತನ್ನ 30ನೇ ವರ್ಷದಲ್ಲಿ ಲೋಕವೆಲ್ಲ ಜಯಿಸಿ ಇನ್ನು ಯುದ್ಧ ಮಾಡಿ ಜಯಿಸಲು ಬೇರೆ ಲೋಕವಿಲ್ಲವಲ್ಲ ಎಂಬುದಾಗಿ ದುಃಖಪಟ್ಟನು. ಅವನು ಒಂದು ದಿವಸ ರಾತ್ರಿಯಲ್ಲಿ ತನ್ನ ಪಡೆಯ ಸೈನಿಕರನ್ನು ಪರಿಶೀಲಿಸಿ ಬರುವಾಗ ಒಂದು ಸೈನಿಕ ತನ್ನ ಕುಟುಂಬದ ತೊಂದರೆಯಿಂದ ಮನೋವ್ಯಥೆಯಲ್ಲಿ ದುಃಖದಿಂದ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಇರುವಾಗ ಅಲೆಕ್ಸಾಂಡರನು ಅವನನ್ನ ಸಂಧಿಸಿ, ನಿನ್ನ ಹೆಸರು ಏನೆಂದು ಕೇಳಿದನು. ಅವನು ತನ್ನ ಹೆಸರು ಅಲೆಕ್ಸಾಂಡರ್ ಎಂದು ಹೇಳಿದನು. ಕೂಡಲೇ ಅಲೆಕ್ಸಾಂಡರ್ ರಾಜನು ಗಾಬರಿಯಾಗಿ, ಸೈನಿಕನೇ, ನೀನು ನನ್ನ ಹೆಸರನ್ನೇ ಇಟ್ಟುಕೊಂಡು ಸಾಲದ ತೊಂದರೆಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬಹುದಾ? ನಿನ್ನ ಸಾಲವನ್ನು ತೀರಿಸಲು ನಾನು ಸಹಾಯ ಮಾಡುವುದಿಲ್ಲವಾ? ನಿನ್ನ ಪ್ರಾಣವು ಬಹಳ ಬೆಲೆಯುಳ್ಳದ್ದು. ನಿನ್ನ ಬಲ, ನಿನ್ನ ಶಕ್ತಿ ನನ್ನ ಸೈನ್ಯಕ್ಕೆ ಬೇಕು. ನೀನು ಹೇಳಿಯಂತೆ ಇರದೆ ಒಂದು ನಿನ್ನ ಹೆಸರನ್ನು ಬದಲಿಸಿಕೋ, ಇಲ್ಲವೇ ನಿನ್ನ ಗುಣವನ್ನು ಬದಲಿಸಿಕೋ ಅಂದನು. ಕೂಡಲೇ ಆ ಸೈನಿಕನು ತನ್ನ ಬುದ್ಧಿಗೇಡಿತನವನ್ನ ದೂರತೆ ತಳ್ಳಿ ಒಂದು ನಿಷ್ಠಾವಂತ ವೀರನಾಗಿ ಜೀವಿಸಿದನು. ಅದರಂತೆಯೇ ಕ್ರಿಸ್ತನವರು ಎಂಬ ಹೆಸರಿನಲ್ಲಿ ಜೀವಿಸುವ ದೇವ ಮಕ್ಕಳೇ, ನಿಮ್ಮ ಜೀವಿತ ಬದಲಾಗಲಿ. ಹೇಗೆ ಆ ವೀರನು ತನ್ನ ಜೀವಿತವನ್ನು ಬದಲಿಸಿಕೊಂಡನೋ ಹಾಗೆ ದೇವ ಮಕ್ಕಳು ತಮ್ಮ ತಮ್ಮ ಜೀವಿತಗಳನ್ನು ಬದಲಿಸಿಕೊಳ್ಳಬೇಕು. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಪೂರ್ವ ಕಾರ್ಯಗಳೆಲ್ಲಾ ಹೋಗಿ ಎಲ್ಲ ನೂತನವಾಯಿತು ಎಂಬ ವಾಕ್ಯದ ಪ್ರಕಾರ ನಿಮ್ಮ ನೂತನ ಜೀವಿತವನ್ನು ಯೇಸುವಿನಲ್ಲಿ ಪ್ರಾರಂಭಿಸಿರಿ. ಆಶೀರ್ವಾದಕರವಾದ ಜೀವಿತವನ್ನ ಜೀವಿಸಿರಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ. God bless you.